ಮಾಡ್ರಿ ನನಗೆ ಓಟ್ ಹಾಕಿ ಅಂತೇಳಿ. ನಿಮ್ಮ ಮತ ಯಾರಿಗೆ ಸರ್? ಸರ್, ಈ ಸರತಿ ದೇವದುರ್ಗ ತಾಲೂಕಿನಲ್ಲಿ ಒಂದು ಪ್ರತಿಯೊಬ್ಬ ಮತದಾರರು JDSಗೆ ಹಾಕಬೇಕನ್ನೋ ಒಂದು ಕಾತುರದಿಂದ ಕಾಯ್ತಿದ್ದಾರೆ ಸರ್. ಬಿಜೆಪಿಗೆ ಕಾಂಗ್ರೆಸ್ಸಿಗೆ ಹಾಕಿಲ್ಲ ಸರ್. BJP ಇವತ್ತು 15 ವರ್ಷಗಳ ಕಾಲ ನಮ್ಮ ದೇವದುರ್ಗ ಆಳಿದೆ ಸರ್. ಆದರೂ ಇಲ್ಲಿ ಅಭಿವೃದ್ಧಿ ಭಾಳ ಶೂನ್ಯ ಆಗಿದೆ ಸರ್. ಯಾಕಂತ ಕೇಳಿದ್ರೆ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅಂದರೆ ಇಲ್ಲಿ ಸ್ಥಳೀಯ ಒಂದು ಹಿಂಬಾಲಕರು ಮಾತ್ರ ಅಭಿವೃದ್ಧಿ ಆಗಿದ್ದಾರೆ. ಸಾಮಾನ್ಯ ಬಡವರಿಗೆ ಇನ್ನೂ ಸಾಕಷ್ಟು ಸಮಸ್ಯೆಗಳು ಆಗೇ ಇದ್ದಾವೆ ಸರ್. ಹಾಗಾಗಿ ಇಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಅಭಿವೃದ್ಧಿ ಅಂತ ಇವತ್ತು ಅವ್ರ ಕಾರ್ಯಕರ್ತರು ಭಾಳ ರಾಜರೋಷವಾಗಿ ಮಾತಾಡ್ತಾ ಇದ್ದಾರೆ. ಗೊತ್ತಾ, ಕಾರ್ಯಕರ್ತರು ಅಭಿವೃದ್ಧಿ ಆಗಿದ್ದಾರೆ, ಬಡವರು ಸಮಸ್ಯೆಗಳು ಸಾಕಷ್ಟಿವೆ. ಈಗ 60ರಿಂದ 70 ಗೆಲ್ಲ ಸರ್. 100% 100ಕ್ಕೆ 100 JDS ಗೆಲ್ತದೆ ಸರ್ ಈ ಸರ್ತಿ. ನಾವೀಗ ದೇವದುರ್ಗ ಕ್ಷೇತ್ರದ ಜಾಲಹಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಕೆಲ ರೈತರು ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡಿ ತಿಳಿದುಕೊಳ್ತೀನಿ ಅವರ ಮತ ಯಾರ ಪರವಾಗಿ ಅಂಥೇಳಿ. ಸರ್, ಈಗ ಎಲೆಕ್ಷನ್ ಹತ್ರ ಬಂದಿದೆ. ಈಗ JDS, ಕಾಂಗ್ರೆಸ್ಸು, BJP 3 ಪಕ್ಷದವರು ಬರ್ತಿದ್ದಾರೆ. ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಸರ್ BJಪಿಗೆ ಸರ್. BJಪಿಗೆ. ಯಾಕೆ JDSಗೆ ಕಾಂಗ್ರೆಸ್ಗೆ ಹಾಕಿಲ್ಲ ಸರ್? ನಮ್ಮ ಮತ ಹೆಂಗಂದ್ರೆ ಸರ್, ಅವ್ರು ಶಿವನಗೌಡ ಸಾಹೇಬರು ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಹಂಗಾಗ್ಬಿಟ್ಟು ನಾವು BJಪಿಗೆ ಮಾಡ್ತೀವಿ ಸರ್. ಸರ್, ನೀವು ಯಾರಿಗೆ? ನಾವು BJP ಸರ್. ನಾವು ಯಾಕೆ ಕಾಂಗ್ರೆಸ್ JDSಗೆ ಹಾಕಲ್ವಾ? ಎಲ್ಲ ಹಂಗಲ್ಲ ಸರ್. ನಾವು ಇವರು ಸೀನುಗೋಡಿ ಹಾಕಿದ್ರು ಅಂದ್ರೆ ನಾವು ಇಲ್ಲಿ ಎಳೆಕ್ಕಾಗಿ ನಾವು ಅಭಿವೃದ್ಧಿಗಾಗಿ ನಾವು ಕೆಲಸನೇ ಕೊಟ್ಟಾನ್ರಿ. ನಮ್ಗೆ ಕೆಲಸರ ಕೊಟ್ಟಾರ. ನಾಳೆ ನಾವು ಫೋನ್ ಮಾಡಿದ್ರೆ ನಾವು ಎಳೆಕ್ಕೆ ಬರ್ದಾರ್ರಿ ಅವ್ರು. ಏನೋ ಒಂದು ಸಮಸ್ಯೆ ಇದ್ರೆ ಹಿಂಗೈತೆ ಸರ್. ನೀವು ಯಾರಿಗೆ? ಸರ್, ನಾವು JDS ಮಾಡ್ಬೇಕಂತೇಳಿ ರೈತರ ಮಕ್ಕಳಾಗಿ